ಸೊ ವಾರ್ ಇದ್ರೆ ಗೋಲ್ಡ್ ಪ್ರೈಸ್ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು ಅಲ್ವಾ? ಬಟ್ ಸೊ ಗೋಲ್ಡ್ ಈಗ ಏನಾಗ್ತಿದೆ ಗೊತ್ತಾ? ಕ್ರಾಶ್ ಆಗ್ತಿದೆ ಫ್ರೆಂಡ್ಸ್. ಇವತ್ತು ಮಾರ್ಕೆಟ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ನಡೀತಿದೆ. ಸೊ US-ಇರಾನ್ ವಾರ್ ಇಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಾಲೆಟೈಲ್ ಇದೆ. ಸೊ ನಾರ್ಮಲಿ ಗೋಲ್ಡು ಸಿಲ್ವರು ಪ್ರೈಸ್ ಇನ್ಕ್ರೀಸ್ ಆಗಬೇಕಾಗಿತ್ತು. ಬಟ್ ಆಕ್ಚುಯಲ್ ರಿಯಾಲಿಟಿ ಏನು ಅಂದ್ರೆ ಗೋಲ್ಡ್ ಪ್ರೈಸ್ $4,700 ಕೆಳಗೆ ಬಿದ್ದಿದೆ. ಹಾಗೆ ಸಿಲ್ವರ್ ಕೂಡ $70 ಕೆಳಗೆ ಸ್ಲಿಪ್ ಆಗಿದೆ. ಸೊ ಇದನ್ನ ನೋಡಿ ನಿಮ್ಗೊಂದು ದೊಡ್ಡ ಕ್ವಶನ್ ಬರ್ತಿದೆ, ಗೋಲ್ಡ್ ಯಾಕೆ ಕೆಳಗೆ ಬೀಳ್ತಿದೆ ಅಂತ. ಸಿಂಪಲ್ ಆನ್ಸರ್ ಅಂತೂ ಇಲ್ಲ, ಬಟ್ ಕ್ಲಿಯರ್ ಲಾಜಿಕ್ ಇದೆ. ಮೊದಲನೇ ರೀಸನ್, $US ಏನಾದ್ರು ಸ್ಟ್ರಾಂಗ್ ಆದ್ರೆ ಗೋಲ್ಡ್ ಆಟೋಮೆಟಿಕ್ ವೀಕ್ ಆಗುತ್ತೆ. ಯಾಕಂದ್ರೆ ಗೋಲ್ಡ್ ಇಂಟರ್ನ್ಯಾಷನಲ್ ಟ್ರೇಡ್ ಡಾಲರ್ ಅಲ್ಲಿ ನಡೆಯುತ್ತೆ. ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆದ್ರೆ ಎಕಾನಮಿ ಪ್ರೆಷರ್ ಇಂದ ಗೋಲ್ಡ್ ಪ್ರೈಸ್ ಕೂಡ ಇನ್ಕ್ರೀಸ್ ಆಗ್ಬೇಕಾಗಿತ್ತು. ಬಟ್ ಈ ವಿಚಾರದಲ್ಲಿ ಗೋಲ್ಡ್ ಆಪೋಸಿಟ್ ರಿಯಾಕ್ಟ್ ಮಾಡ್ತಿದೆ. ಮಾರ್ಕೆಟ್ ಫಿಯರ್ ಮೇಲೆ ರಿಯಾಕ್ಟ್ ಆಗಲ್ಲ, ಮಾರ್ಕೆಟ್ ರಿಯಾಕ್ಟ್ ಆಗೋದು ಡೇಟಾ ಮೇಲೆ. ಸೊ ಫ್ರೆಂಡ್ಸ್, ಇವತ್ತಿನ ಲೆಸನ್ ಏನು ಅಂತ ಗೊತ್ತಾ? ಯಾವಾಗ್ಲೂ ಗೋಲ್ಡ್ ನ ಬ್ಲೈಂಡ್ ಆಗಿ ನಂಬೇಡಿ. ಮಾರ್ಕೆಟ್ ಯಾವಾಗ್ಲೂ ಲಾಜಿಕ್ ಮೇಲೆ ನಡೆಯೋದು. ಜಿಯೋ ಪಾಲಿಟಿಕ್ಸ್ ಇಂಪಾರ್ಟೆಂಟ್, ಬಟ್ ಡಾಲರ್ ಸ್ಟ್ರೆಂತ್ ಹಾಗೆ ಇಂಟ್ರೆಸ್ಟ್ ರೇಟ್ ಇವು ಮೇನ್ ಡ್ರೈವ್ಸ್. ವಾರ್ ನ್ಯೂಸ್ ನೋಡಿ ಗೋಲ್ಡ್ ನ ಬೈ ಮಾಡಲೇಬೇಡಿ. ಫಸ್ಟ್ ಮೈಕ್ರೋ ಫ್ಯಾಕ್ಟರ್ಸ್ ನ ಅನಲೈಸ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ರಿ. ಸೊ ಇದು ನಿಮಗೆ ಯೂಸ್ಫುಲ್ ಅನಿಸಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂಥ ಕಂಟೆಂಟ್ ನಿಮಗೆ ಬೇಕು ಅಂದರೆ ಫಾಲೋ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.